ಹಲೋ ಸ್ನೇಹಿತರೆ, ಎಲ್ಲರಿಗೂ ASB ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಇವಾಗ ಓನ್ಲಿ ಮೇಲ್ ಕ್ಯಾಂಡಿಡೇಟ್ ಅವ್ರಿಗೆ CASF ಡ್ರೈವರ್ ಆ್ಯಂಡ್ ಕಾನ್ಸ್ಟೇಬಲ್ ವ್ಯಾಕೆನ್ಸಿ ಕರೆದಿದ್ದಾರೆ. ಎಷ್ಟಂದರೆ 1124 ಪೋಸ್ಟ್. ನೋಡಿ ಸ್ನೇಹಿತರೆ, 1124 ಪೋಸ್ಟ್ ಕರೆದಿದ್ದಾರೆ ನಿಮಗೆ, ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್. ಹಾಗಿದ್ರೆ ಏಜ್ ಎಷ್ಟಿರಬೇಕು, ಕ್ವಾಲಿಫಿಕೇಷನ್ ಏನು, ಸಿಲೆಬಸ್ ಏನಿರ್ತದೆ, ಫಿಸಿಕಲ್ ಹೆಂಗೆ, ಎಕ್ಸಾಮ್ ಹೆಂಗಿರುತ್ತೆ, ನೆಗೆಟಿವ್ ಇರುತ್ತಾ ಇಲ್ವಾ ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಯಾರೆಲ್ಲ ಮಿಸ್ ಮಾಡ್ಕೊತೀರೋ ಅವರು ತುಂಬ ಮಿಸ್ ಮಾಡ್ಕೊತೀರಾ. ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಹಾಕಬೇಕು ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಸೊ ವಿಡಿಯೋನ ಎಂಡ್ವರೆಗೂ ಕೊನೆವರೆಗೂ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. CASF ಅನ್ನುವಂತಹ ನೇಮಕಾತಿ 2025ರಲ್ಲಿ ಆಗ್ತಿದೆ. 1124 ಹುದ್ದೆಗಳಿದ್ದಾವೆ. ಇದಕ್ಕೆ ಕ್ವಾಲಿಫಿಕೇಷನ್ ಏನು? ಕ್ವಾಲಿಫಿಕೇಷನು 10th ಆಗಿರಬೇಕು ಸ್ನೇಹಿತರೆ. ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಇದಾಗಿ ನಿಮಗೆ ಮತ್ತೇನಾದ್ರು ಡೌಟ್ ಬಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇದಕ್ಕೆ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ನೋಡಿ, 10th ಪಾಸ್ ಆಗಿರಬೇಕಾಗ್ತದೆ ಕ್ವಾಲಿಫಿಕೇಷನು. ಹಾಗಿದ್ರೆ 10th ಪಾಸ್ ಆಗಿರಬೇಕು. ಮತ್ತು ಏಜ್ ಎಷ್ಟು, ಮಿನಿಮಮ್ ಏಜ್ ಎಷ್ಟು? ಮಿನಿಮಮ್ ಏಜ್ ಬಂದುಬಿಟ್ಟು ಸ್ನೇಹಿತರೆ 21 ಆಗಿರಬೇಕು. ಮಿನಿಮಮ್ ಏಜ್ 21. ಮ್ಯಾಕ್ಸಿಮಮ್ ಎಷ್ಟಾಗಿರಬೇಕು? 27 ಆಗಿರಬೇಕು. ಮ್ಯಾಕ್ಸಿಮಮ್ 27. ಬಟ್ ಇದು ಜನರಲ್ದವ್ರಿಗಾಯಿತು. ಜನರಲ್ದವ್ರಿಗೆ 27 ಆಯಿತು. OBC ಅವ್ರಿಗೆ ಎಷ್ಟಿರಬೇಕು? OBC ಅವರಿಗೆ ಲಾಸ್ಟ್ ಏಜ್ ಅಂತಂದರೆ 30 ವರ್ಷ ಆಗಿರಬೇಕು. 30 ವರ್ಷ ಅಲ್ಲಿವರೆಗೂ ನೀವು ಅಪ್ಲೈ ಮಾಡ್ಬೋದು. ಬಟ್ SC ST ಕ್ಯಾಂಡಿಡೇಟ್ ಅವ್ರಿಗೆ ಎಷ್ಟಿರಬೇಕು? ಲಾಸ್ಟ್ ಏಜ್ ಎಷ್ಟಿದೆ ಅಂದರೆ 32 ಏಜ್ ಇದೆ. SC ST ಕ್ಯಾಂಡಿಡೇಟ್ ಅವ್ರಿಗೆ 32 ಅಪ್ಲಿಕೇಶನ್ ಏಜ್ ಇದೆ ಮ್ಯಾಕ್ಸಿಮಮ್. ಎಷ್ಟು ಮ್ಯಾಕ್ಸಿಮಮ್ ಏಜ್? ಬಟ್ ಮಿನಿಮಮ್ ಅಂದರೂ 21 ಇರಲೇಬೇಕು. ಇದಂತೂ ಏಜ್ ಬಗ್ಗೆ ಆಯಿತು. ಎಕ್ಸಾಮ್ ಅಪ್ಲಿಕೇಶನ್ ಈಗ ಸ್ಟಾರ್ಟ್ ಆಗಿದೆಯಾ? ಇಲ್ಲ, 100% ಇವಾಗ ಸ್ಟಾರ್ಟ್ ಆಗಿಲ್ಲ. ಬಟ್ ಆಫಿಷಿಯಲಾಗಿ ಇದು ನೋಟಿಫಿಕೇಷನ್ ಅಂತೂ ಬಂದಿದೆ. ಬಟ್ ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತದೆ. ಫೆಬ್ರವರಿ 3ನೇ ತಾರೀಕಿಗೆ. ಓಕೆ ಸ್ನೇಹಿತರೆ, 3/2/2025 ಅಂದರೆ ಫೆಬ್ರವರಿ ತಿಂಗಳು 3ನೇ ತಾರೀಕು 2025ರಂದು ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿದೆ ಸ್ನೇಹಿತರೆ. ಈ ಅಪ್ಲಿಕೇಶನ್ 100% ಸ್ಟಾರ್ಟ್ ಆಗ್ತಿದೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಯಾರು ಕೂಡ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಇನ್ನೊಂದು ಸಲ ವಿಡಿಯೋ ಮಾಡಿ ನಿಮಗೆ ನೆನಪಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಯಾರೆಲ್ಲ ಮಾಡಿಲ್ಲ. ನಿಮಗೆ ಮುಂದೆ ಹೆಲ್ಪ್ ಆಗ್ತದೆ, ಯಾವುದೇ ರೀತಿ ಮಿಸ್ ಆಗಲ್ಲ. ಮಾರ್ಚಲ್ಲಿ 4ನೇ ತಾರೀಕಿಗೆ ನಿಮ್ಮದು ಅಪ್ಲಿಕೇಶನ್ ಡೇಟು ಎಂಡ್ ಆಗುತ್ತೆ. ಹಾಗಿದ್ರೆ ಹೌ ಟು ಅಪ್ಲೈ, ಇದನ್ನ ಅಪ್ಲಿಕೇಶನ್ ಹೆಂಗೆ ಆಗಬೇಕು ಅಂತೇಳಿ ನಮ್ಮ ಚಾನಲಲ್ಲೇ ತಿಳಿಸ್ಕೊಡ್ತೀವಿ ನಿಮಗೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಗೊತ್ತಾಗುತ್ತೆ. ಫಿಸಿಕಲ್ ಹೆಂಗಿರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಏನು ಅಂತೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ನಿಮ್ಮದು ಸೆಲೆಕ್ಷನ್ ಪ್ರೊಸೆಸ್ ನೋಡಿದಾಗ ಯಾವುದೇ ರೀತಿ ಮೊದಲಿಗೆ ಎಕ್ಸಾಮ್ ಇರಲ್ಲ. ಎಕ್ಸಾಮ್ ಅಂತೂ 100% ಮೊದಲಿಗೆ ಇರಲ್ಲ. ಫಸ್ಟ್ ಏನಿರ್ತದೆ ಅಂದರೆ ನಿಮ್ಮದು PSD ಅಂದರೆ ನಿಮ್ಮದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತದೆ. ಫಸ್ಟ್ ನಿಮ್ಮದು ಹೈಟನ್ನು ಮ್ಯಾನೇಜ್ಮೆಂಟ್ ಮಾಡ್ತಾರೆ. ನಿಮ್ಮದು ಹೈಟನ್ನು ಮೆಜರ್ಮೆಂಟ್ ಮಾಡಿದ ಮೇಲೆ ನಿಮ್ಮದು ಫಿಸಿಕಲ್ ತೊಗೊತಾರೆ. ಫಿಸಿಕಲಲ್ಲಿ ಏನಿರ್ತದೆ ಅಂತ ಹೇಳ್ತಾ ಹೋಗ್ತೇನೆ ನಿಮಗೆ ಸ್ನೇಹಿತರೆ. ಫಸ್ಟಿಗೆ ಫಿಸಿಕಲ್ ಇರ್ತದೆ ನಿಮ್ಮದು. ಫಿಸಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮ್ಮದು ಟ್ರೇಡ್ ಟೆಸ್ಟ್ ಇರ್ತದೆ. ಅಂದರೆ ನಿಮ್ಮದು DL ಇದೆಯಾ ಅಥವಾ 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ನಿಮಗೆ ಡ್ರೈವಿಂಗ್ ಟೆಸ್ಟ್ ಎಲ್ಲ ಇರ್ತದೆ, ಅದು ಟ್ರೇಡ್ ಟೆಸ್ಟು. ಅದಾದಮೇಲೆ ನಿಮಗೆ CBT ಟೆಸ್ಟ್ ಇರ್ತದೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಅಂದರೆ ಎಕ್ಸಾಮ್ ಇರ್ತದೆ ನಿಮಗೆ. ಎಕ್ಸಾಮ್ ಸಿಲೆಬಸ್ ಅಂತ ಹೇಳ್ಕೊಡ್ತೀನಿ. 120 ಮಿನಿಟ್ಗೆ ನಿಮಗೆ 100 ಕ್ವಶನ್ ಅಟೆಂಡ್ ಮಾಡಬೇಕಾಗ್ತದೆ. 100 ಕ್ವಶನ್ ಅಂತಂದರೆ ಜನರಲ್ ಅವೇರ್ನೆಸ್ 20, ಮ್ಯಾಥ್ಸ್ 20, ಆಪ್ಟಿಟ್ಯೂಡ್ 20, ಅಬ್ಸರ್ವಿಂಗ್ ಕ್ವಶನ್ 20, ಇಂಗ್ಲೀಷ್ 20. ಟೋಟಲಾಗಿ ನಿಮಗೆ 100 ಕ್ವಶನ್ ಅಟೆಂಡ್ ಮಾಡಬೇಕಾಗ್ತದೆ. ಆ 100 ಕ್ವಶನ್ಗೆ 120 ಮಿನಿಟ್. ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ನಿಮಗೆ. ಇಲ್ಲಿ ಆರಾಮಾಗಿ ಎಕ್ಸಾಮನ್ನು ಬರೆದು ಸೆಲೆಕ್ಷನ್ ಆಗ್ಬೋದು ಸ್ನೇಹಿತರೆ. ಓಕೆ, ಇಲ್ಲಿ ನಿಮಗೆ ಫಿಸಿಕಲ್ ಅಂತ ಬಂದಾಗ ಫಿಸಿಕಲ್ ಏನೇನಿರ್ತದೆ, ಮೇನಾಗಿ ನಿಮಗೆ ಹೈಟ್ನ ಮೆಜರ್ಮೆಂಟ್ ಮಾಡ್ತಾರೆ. ಹೈಟನ್ನು ಜನರಲ್ EWS ಆಮೇಲೆ SC ಅವ್ರಿಗೆ ಎಷ್ಟಿರ್ತದೆ ಅಂದರೆ 167 ಸೆಂಟಿಮೀಟರ್ ಹೈಟ್ ಇರ್ತದೆ. 167. ಇವರನ್ನು ಬಿಟ್ಟು ಉಳಿದಂಥ ಕ್ಯಾಂಡಿಡೇಟು ST ಅವರಿಗೆ ಎಷ್ಟಿರ್ತದೆ ಅಂದರೆ 160 ಸೆಂಟಿಮೀಟರ್ ಇರ್ತದೆ. 160. ಓನ್ಲಿ ST ಅವರಿಗೆ 160 ಇರ್ತದೆ. ಬಟ್ ಇವ್ರನ್ನ 160ನ್ನು ಬಿಟ್ಟು ST ಅವ್ರನ್ನ ಬಿಟ್ಟು ಉಳಿದವರಿಗೆಲ್ಲರಿಗೂ 167 ಸೆಂಟಿಮೀಟರ್ ಹೈಟ್ ಇರ್ತದೆ. ಈ ಹೈಟ್ ಬಗ್ಗೆ ನಿಮಗೆ ಇದು ಕನ್ಫರ್ಮೇಷನ್ ಇರಲಿ. ಹೈಟ್ ಇದ್ದವರು ಮಾತ್ರ ಅಪ್ಲಿಕೇಶನನ್ನು ಹಾಕಿ ಈ ಹೈಟ್ನ ನೋಡ್ಕೊಂಡು ಹೋಗಿ. ಮತ್ತು ಚೆಸ್ಟ್ ಏನಿರಬೇಕಂದ್ರೆ ಚೆಸ್ಟು 80
80 ಸೆಂಟಿಮೀಟರ್ ಇರಬೇಕು ನಾರ್ಮಲಾಗಿ. ಬಟ್ ಒಬಿಸಿದಾಗ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಲೇಬೇಕು. ಇದೆಲ್ಲದಕ್ಕೂ ಕೂಡ ಅಪ್ಲೈ ಆಗ್ತದೆ, ಇದೇ ರೀತಿ ಇರ್ತದೆ. ಮತ್ತು ಫಿಸಿಕಲ್ ಬಗ್ಗೆ ನಿಮಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಆಗಿ ಈ PDF ಮೂಲಕ ಹೇಳ್ತೀನಿ ನಿಮಗೆ. ಅದಾದ ನಂತರ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆದಮೇಲೆ ನಿಮಗೆ 100% ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿಲ್ಲ, ಕೆಳಗಡೆ ಕಾಣ್ತಿರೋ ರೆಡ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇಷ್ಟ ಆದರೆ ಲೈಕನ್ನು ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನೋಡಿ ಸ್ನೇಹಿತರೆ, PST ಟೆಸ್ಟಲ್ಲಿ 800 ಮೀಟರ್ ರನ್ನಿಂಗ್ ಇರ್ತದೆ. 3 ಮಿನಿಟು 15 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕು. ಅದೇ ರೀತಿ ಲಾಂಗ್ ಜಂಪು 11 ಫೀಟ್ ಇರ್ತದೆ, 3 ಚಾನ್ಸಸ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಹೈ ಜಂಪು 3 ಫೀಟು 6 ಇಂಚಸ್ ಇರ್ತದೆ, 3 ಚಾನ್ಸಸ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಇದಕ್ಕಿಂತ ಮುಂಚೆ ನಿಮಗೆ ಹೈಟ್ ಇರಬೇಕಾಗ್ತದೆ. ST ಅವರಿಗೆ 160 ಸೆಂಟಿಮೀಟರ್ ಇರಬೇಕು. ಅದೇ ST ಮತ್ತು ಜನರಲ್ಲು OBC EWS ಇವರಿಗೆಲ್ಲರಿಗೂ ಕೂಡ 167 ಸೆಂಟಿಮೀಟರ್ ಇರಬೇಕಾಗ್ತದೆ. ಧನ್ಯವಾದ.